ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವ್ಲಾಗಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಪಾಪು ಜೊತೆ ಇದೇ ಫಸ್ಟ್ ಟೈಮ್ ಟ್ರೈನಲ್ಲಿ ಲಾಂಗ್ ಜರ್ನಿ ಹೋಗ್ತಾ ಇರೋದು. ಸೊ ಪಾಪುಗೆ ಏನೆಲ್ಲ ಸ್ನ್ಯಾಕ್ಸ್ ಬೇಕಾಗುತ್ತೆ, ಏನೆಲ್ಲ ತಿಂತಾನೆ ಅಂತ ಹೇಳ್ಬಿಟ್ಟು ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಶೇರ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವಿಡಿಯೋಸ್ನ ನೋಡಿ. ಸೊ ಮೊದಲನೇದಾಗಿ ಚಾಕ್ಲೇಟ್ಸ್ ಅಂತ ಕೇಳಿದಾಗ ಈ ಚೆರೀಸ್ನ ಕೊಡ್ತೀನಿ. ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಅದರಲ್ಲೂ ಸಹ ಸ್ವಲ್ಪ ಶುಗರ್ ಇರುತ್ತೆ, ಬಟ್ ನಾರ್ಮಲ್ ಶಾಪ್ಸಲ್ಲಿ ₹1 ಚಾಕ್ಲೇಟ್ ಕಂಪೇರ್ ಮಾಡಿದಾಗ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ಹಾಗಾಗಿ ಇದನ್ನೇ ಪ್ರಿಫರ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಕೊಡ್ತಿರೋದು ಸ್ಟ್ರಾಬೆರಿ. ಸ್ವಲ್ಪ ಟೇಸ್ಟ್ ಚೇಂಜ್ ಆಗಬೇಕು, ಟ್ಯಾಂಗಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ಟ್ರಾಬೆರಿ ಕೂಡ ಪ್ರಿಫರ್ ಮಾಡ್ತೀನಿ ನಾನು. ಮುಂಚೆಯಿಂದನೂ ಚಾಕ್ಲೇಟ್ಸ್ ಅಂತ ಕೇಳಿದಾಗ ಇದೆಲ್ಲ ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಇದನ್ನು ತುಂಬ ಖುಷಿಯಾಗಿ ತಿನ್ಕೋತಾನೆ. ಸೊ ಇಲ್ಲಿ ಇವಾಗ ನೀವು ನೋಡ್ತಿರೋದು ಗೋಡಂಬಿ. ಇದಕ್ಕೆ ಸ್ವಲ್ಪ ಕರಿಮೆಣಸು ಹಾಕಿ ಫ್ರೈ ಮಾಡಿದ್ದಾರೆ. ತುಂಬಾ ಟೇಸ್ಟಿಯಾಗಿ ತುಂಬ ಹೆಲ್ತಿ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಅತಿಯಾಗಿ ತಿನ್ನೋದು ಕೂಡ ಒಳ್ಳೆಯದಲ್ಲ. 1-2 ಪೀಸ್ ಕೊಟ್ಟರೆ ನಡೆಯುತ್ತೆ. ಸೊ ಇಲ್ಲಿ ಇವಾಗ ನೋಡ್ತಿರೋದು ಶೇಂಗಾ, ಇಟ್ಟಚ್ಚಿದ ಶೇಂಗಾ ಅಂತ ಹೇಳ್ತಾರೆ. ನಮ್ಮಮ್ಮ ರೆಡಿ ಮಾಡಿಕೊಟ್ಟಿರೋದು ಅವ್ನಿಗಂತ ಹೇಳಿಬಿಟ್ಟು. ಸೊ ಇಷ್ಟೆಲ್ಲ ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಸೊ ಈ ಬಾಕ್ಸ್ ಬಗ್ಗೆ ಕೇಳೋದಾದರೆ ಇದನ್ನು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೀನಿ. ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸ್ಟೋರೇಜ್ ಕೆಪಾಸಿಟಿನೂ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನಿಮಗೂ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪಿನ್ ಮಾಡಿರ್ತೀನಿ, ಖಂಡಿತ ಚೆಕ್ ಮಾಡಿ. ಬೇಬೀಸ್ಗೆ, ಟೋಡ್ಲರ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಟ್ರಾವೆಲಿಂಗಲ್ಲಿ. ಸೊ ಮೇಲೆ ಈ ಥರ ಓಪನ್ ಕೊಟ್ಟಿದ್ದಾರೆ. ಏನಾದರೂ ಎಮರ್ಜೆನ್ಸಿ ಬೇಕಂದರೆ ಈ ಥರ ತೆಗೆದು ಪಾಪು ಕೊಟ್ಟರೆ ತಿನ್ಕೊತಾರೆ. ನನಗಂತೂ ಪರ್ಸ್ನಲಿ ಈ ಪ್ರಾಡಕ್ಟ್ ತುಂಬಾ ಇಷ್ಟ. ಬೇಬಿ 6 ಮಂತ್ಸ್ ಇದ್ದಾಗಿಂದನೂ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಬಂದಿದ್ದೀನಿ. ತುಂಬ ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವಿಡಿಯೋಸ್ನ ನೋಡಿ. ಸೊ ನೆಕ್ಸ್ಟ್ ನಾನು ಬೇಬಿಗೆ ಬೆಂಟೆಕ್ಸ್ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮೂಂಗ್ ಖಾಕ್ರಾ ಅಂತ ಸ್ನ್ಯಾಕ್ಸ್ ಬರುತ್ತಲ್ಲ, ಇದು ಬೇಕ್ಡ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಪಾಪಡೆ ಇದ್ದ ಹಾಗೆ. ಸೊ ಇದನ್ನು ನಾನು ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇದಲ್ಲದೆ ಬಾಕ್ರವಾಡಿ ಅಂಥೇಳಿ ಒಂದು ಸ್ನ್ಯಾಕ್ಸ್ ಬರುತ್ತೆ, ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಫಿಂಗರ್ ಫುಡ್ಡಾಗಿ ಯೂಸ್ ಮಾಡ್ಬೋದು. ಎಲ್ಲಾದರೂ ಟ್ರಾವೆಲಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕೂಡ ತುಂಬ ಟೇಸ್ಟಿ ಫೀಲ್ ಆಗುತ್ತೆ. ಇದಲ್ಲದೆ ಒಂದು ಸ್ವಲ್ಪ ಸ್ವೀಟ್ ಸಾಲ್ಟ್ ಬಿಸ್ಕೆಟ್ಸ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಮುಂಚೆಯಿಂದನೂ ಅವನಿಗೇನು ಅಭ್ಯಾಸ ಇಲ್ಲ, ತುಂಬ ದೂರ ಹೋಗ್ತಾ ಇದ್ದೀನಿ, ಫುಡ್ಡಿಗೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿಬಿಟ್ಟು ಸೇಫರ್ ಸೈಡ್ ಇರಲಿ ಅಂತ ಹೇಳಿಬಿಟ್ಟು ತೊಗೋತಾ ಇದ್ದೀನಿ. ಸೊ ಇಲ್ಲಿ ಇವಾಗ ನೀವು ನೋಡ್ತಿರೋದು ಇಮ್ಲಿ ಚಾಕ್ಲೇಟ್ಸ್. ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಎಲ್ಲರ ಫೇವ್ರೆಟ್ ಇದು. ಸೊ ಇದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅವನಿಗೆ ತುಂಬಾ ಇಷ್ಟ ಇದು. ಸೊ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಏನಾದರೂ ಹಠ ಮಾಡಬೇಕಾದ್ರೆ ಕೊಟ್ಟರೆ ಸುಮ್ಮನೆ ಇರ್ತಾನೆ ಅಟ್ಲೀಸ್ಟ್ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ನಾನು ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಈ ಬಾಕ್ಸ್ ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಫೋಕು ಮತ್ತು ಸ್ಪೂನ್ ಕೂಡ ಬಂದಿದೆ. ಸೊ ಅದನ್ನು ನಾನು ಯೂಸ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ಬಾಕ್ಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಖಂಡಿತ ಚೆಕ್ ಮಾಡಿ. ಸೊ ಇದೆಲ್ಲ ಪ್ಯಾಕ್ ಮಾಡಿಕೊಂಡು ಇದನ್ನು ನಾನು ಬೇಬಿ ಬ್ಯಾಗಲ್ಲಿ ಇಟ್ಕೋತಾ ಇದ್ದೀನಿ. ಇದ್ರ ಜೊತೆ 1 ಪೇರ್ ಡ್ರೆಸ್ಸು, 1 ಡೈಪರು ಮತ್ತು ವಾಟರ್ ಬಾಟಲ್ ಇಟ್ಕೊಂಡ್ರೆ ಆಲ್ ಸೆಟ್ ಟು ಗೋ. ನಮ್ಮ ಟ್ರೈನು ರಾತ್ರಿ ಇತ್ತು, ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲಿಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.